ನಮಸ್ಕಾರ. ನಾಡ ಹಬ್ಬದ ಸರೆಯ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ 6ನೇ ದಿನದ ಪಾರ್ವತಿ ದೇವಿಯ ಅವತಾರದ ಕಥೆಯನ್ನ ಕೇಳಲು ಕಾತರರಾದ ತಮಗೆಲ್ಲ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಪಾರ್ವತಿ ಮಾತೆಯನ್ನ ಕ್ಯಾತ್ಯಾಯಿನಿಯ ಅವತಾರದೊಳಗ ನಾವೆಲ್ಲ ಪೂಜಿಸಿ ಆರಾಧಿಸ್ತೀವಿ. ಏನು ಕ್ಯಾತ್ಯಾಯಿನಿಯ ಅವತಾರದ ಹಿನ್ನೆಲೆ ಅಂತ ಹೇಳಿ ಪುರಾಣದ ಕಥೆಯನ್ನ ಹುಡ್ಕೊಂಡು ಹೋದಾಗ ಸಿಗುವ ಉತ್ತರ, ಈ ಭೂಮಿ ಮೇಲೆ ಒಬ್ಬ ಮಹರ್ಷಿ ಇದ್ದ. ಆತನ ಹೆಸರು ಕ್ಯಾತ್ಯಾಯನ. ಬಹಳ ತಪಸ್ಸನ್ನ ಮಾಡಿ ಸಾಕ್ಷಾತ್ ಪಾರ್ವತಿ ದೇವಿಯನ್ನೇ ತನ್ನ ಮಗಳಾಗಿ ಪಡೆದಿರ್ತಾನ. ಆಕೆಗೆ ಉತ್ತಮವಾದ ಸಂಸ್ಕಾರ ಮತ್ತು ಶಿಕ್ಷಣವನ್ನ ಕೊಟ್ಟು, ನನ್ನ ಮಗಳು ನನ್ನ ಹೆಸರನ್ನ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಸ್ಬೇಕು, ಹಂಗ್ ಬೆಳೆಸ್ಬೇಕು ಅಂತ ಹೇಳಿ ಬೆಳೆಸ್ತಾನ. ಒಂದಿನ ಶುಂಭ ನಿಶುಂಭರ ಅಟ್ಟಹಾಸ ಭೂಮಿ ಮೇಲೆ ಹೆಚ್ಚಾದಾಗ ತನ್ನ ಮಗಳನ್ನ ಕರೆದು ಆ ರಾಕ್ಷಸರನ್ನ ಕೊಂದು ಶಿಷ್ಟರನ್ನ ರಕ್ಷಿಸ್ಬೇಕು ನೀನು ಅಂತ ಹೇಳಿ ಕಳಿಸ್ತಾನ. ಸಾಕ್ಷಾತ್ ಪಾರ್ವತಿ ಮಾತೆ ದುರ್ಗೆಯ ಅವತಾರವನ್ನ ತಾಳಿ ಸಾಕಷ್ಟು ಸಲ ದುಷ್ಟರ ಸಂಹಾರವನ್ನ ಮಾಡಿ ಶಿಷ್ಟರ ರಕ್ಷಣೆಯನ್ನ ಮಾಡಿರ್ತಾಳ. ಈಗ ಕ್ಯಾತ್ಯಾಯನ ಮುನಿಯ ಆದೇಶದ ಮೇರೆಗೆ ಬಂದ ಕಾರಣ ಆಕೆ ಕ್ಯಾತ್ಯಾಯಿನಿ ಅಂತ ಹೇಳಿ ಕರೆಯಲ್ಪಡ್ತಾಳ, ಪೂಜಿಸಲ್ಪಡ್ತಾಳ. ಇಂದಿಗೂ ತನ್ನ ತಂದೆಯ ಹೆಸರನ್ನ ಭೂಮಿ ಮೇಲಿನ ಪ್ರತಿಯೊಂದು ಜೀವಿ ನೆನೆಸ್ಬೇಕು ನವರಾತ್ರಿಯ ಒಂದು ದಿನ ಅಂತ ಹೇಳಿ ಕ್ಯಾತ್ಯಾಯಿನಿಯ ಅವತಾರದೊಳಗ ಪೂಜೆಗೆ ಒಳಪಡ್ತಾಳ. ಇದು ತಂದೆ ಮಗಳ ಭಾವನಾತ್ಮಕ ಸಂಬಂಧದ ಕಥೆಯಾಗಿತ್ತು. ಕ್ಯಾತ್ಯಾಯಿನಿ ದೇವಿ ಇಷ್ಟಪಡೋದು ಬೂದು ಬಣ್ಣ. ಬೂದು ಬಣ್ಣ ಎಮೋಷನಲ್ ಬ್ಯಾಲೆನ್ಸ್ ಅನ್ನ ಸಿಂಬಲೈಸ್ ಮಾಡ್ತದ. ನಾವು ಅದೆಷ್ಟು ಭಾವನಾತ್ಮಕವಾಗಿ ಸಮಸ್ಥಿತ ಮನಸ್ಥಿತಿಯನ್ನ ಹೊಂದಿರ್ತೀವಿ, ಅಷ್ಟು ನಮ್ಮ ಬದುಕಿಗೆ ಒಳ್ಳೆಯದು ಅನ್ನೋದನ್ನ ದೇವಿಯ ಅವತಾರ ನಮಗ್ ಕಲಿಸು ಪಾಠ ಆಗ್ಯದ. ಹೌದ್ರಿ, ಒಂದಿಡೀ ಸಂಸಾರ ಚಕ್ಕೊಂಡು ಹೋಗುವ ಹೆಣ್ಣು ಕೇವಲ ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಅಷ್ಟೇ ಸಮರ್ಥಳಾಗಿರುವುದಲ್ಲ, ಭಾವನಾತ್ಮಕವಾಗಿ ಬಹಳ ಸಮರ್ಥವಾಗಿರ್ಬೇಕಾಗ್ತದ ಅನ್ನುವ ಪಾಠವನ್ನ ಈ ದೇವಿ ನಮಗ್ ಕಲಿಸ್ಕೊಡ್ತಾಳೆ. ಒಂದು ಸುಂದರವಾದ ಪಾರ್ವತಿ ದೇವಿಯ ಅವತಾರದ ಕತೆ ನಂಬಿಕೆ ಮತ್ತು ಭಾವನೆಗಳಿಗೆ ದೇವಿ ಒಲಿತಾಳ ಅನ್ನೋದಕ್ಕ ಒಂದು ಒಳ್ಳೆ ನಿದರ್ಶನದ ಕಥೆಯನ್ನ ಹೇಳ್ತೀನಿ ಕೇಳ್ರಿ. ನಾವೆಲ್ಲ ಸಾಕಷ್ಟು ಸಲ ಗಜಗೌರಿ ಅಂತ ಹೇಳಿ ಕೇಳಿರ್ತೀವಿ. ಪಾರ್ವತಿ ದೇವಿಯ ಇನ್ನೊಂದು ಅವತಾರವಾದ ಗೌರಿಯ ಪೂಜೆಯನ್ನ ಸಾಕಷ್ಟು ಜನ ತಾಯಂದಿರು ತಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾರ. ಇದನ್ನೇ ಡಿಸ್ಕಷನ್ ಮಾಡ್ಕೊಂತ ಯಾರು ಕುಂತಿರ್ತಾರ, ಗಾಂಧಾರಿ ಮತ್ತು ಕುಂತಿ ಕುಂತಿರ್ತಾರ. ಪಾಂಡುರಾಜನ ಮಡದಿ ಕುಂತಿ, ಗಾಂಧಾರಿ ಇಬ್ರು ಸೇರಿ ಮಾತಾಡ್ತಿರ್ತಾರ. ನಮ್ಮ ಮಕ್ಕಳ ದೀರ್ಘ ಆಯುಷ್ಯಕ್ಕಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ ನಾವೇನ್ ಮಾಡಬಹುದು ಅಂತ ಹೇಳಿ. ಅದೇ ಸಂದರ್ಭದೊಳಗ ಅಲ್ಲಿ ನಾರದ ಬರ್ತಾನ. ಬಂದು ಏನ್ ಮಾತಾಡಕತ್ತೀರಿ ಅಂತ ಕೇಳಿದಾಗ, ನಾವು ಹಿಂಗ ಮಕ್ಕಳ ಸಂಬಂಧ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಾಕತ್ತೀವಿ ಅಂದಾಗ, ನೀವು ಗಜಗೌರಿಯ ಪೂಜೆಯನ್ನ ಮಾಡ್ರಿ ಅಂತ ಹೇಳ್ತಾನ. ಹೌದಾ, ಹೆಂಗ್ ಮಾಡೋದು ಅಂತ ಕೇಳ್ತಾಳ ಗಾಂಧಾರಿ. ಏನಿಲ್ಲ, ಆನೆಯ ಮೇಲ ಪಾರ್ವತಿಯ ಮೂರ್ತಿಯನ್ನ ಇಟ್ಟು ಆಕೆಗೆ ಹೂ ಹಣ್ಣುಗಳನ್ನ ಅರ್ಪಿಸಿ ವಸ್ತ್ರವನ್ನ ಕೊಟ್ಟು ಭಕ್ತಿಯಿಂದ ಪ್ರಾರ್ಥಿಸ್ಬೇಕು, ಆಕೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಮಾಡ್ತಾಳ ಅಂತ ಹೇಳಿ ಹೋಗ್ಬಿಡ್ತಾನ ನಾರದ. ಅದಾದ ಕೂಡಲೇ ಕುಂತಿ ತನ್ನ ಅರಮನೆಗೆ ಬರ್ತಾಳ. ಗಾಂಧಾರಿ ತನ್ನ ಮನೆಗೆ ಹೋಗ್ತಾಳ. ತನಗ್ ಇದ್ದ 100 ಮಕ್ಕಳನ್ನ ಕರೆಸ್ಕೊಂಡು ಎಲ್ಲರಿಗೂ ಒಂದೊಂದು ಕೆಲಸವನ್ನ ಹೇಳ್ತಾಳ. ದೊಡ್ಡ ಆನೆಯನ್ನ ತರಿಸ್ತಾಳ. ಪಾರ್ವತಿಯ ಚಿನ್ನದ ಮೂರ್ತಿಯನ್ನ ಮಾಡಿಸ್ತಾಳ. ಎಲ್ಲ ನಾರದ ಹೇಳ್ದಂಗ ಪೂಜಾ ವಿಧಿವಿಧಾನಗಳನ್ನ ಮಾಡಿ ಸಂಭ್ರಮದಿಂದ ಗಜಗೌರಿಯ ಪೂಜೆಯನ್ನ ಮಾಡ್ತಾಳ. ಆದ್ರ ಒಂದೇ ಒಂದು ಮಾತು ಆಕೆಗೆ ಕುಂತಿಗೆ ಹೇಳಿರುವುದಿಲ್ಲ, ಪೂಜೆಗೆ ಕರೆಯುವುದು ಇಲ್ಲ. ಇದನ್ನ ನೋಡಿದಂತ ಕುಂತಿಗೆ ಒಂದ್ ಸ್ವಲ್ಪ ಬೇಜಾರಾಗ್ತದ. ನನಗಿರೋದೇ 5 ಜನ ಮಕ್ಕಳು, ನನ್ನ ಗಂಡ ತೀರಿ ಹೋಗ್ಯಾನ, ಇಷ್ಟೆಲ್ಲ ಪೂಜೆಗೆ ಖರ್ಚು ಬಹಳ ಆಗ್ತದ, ನನ್ನಿಂದ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳನ್ನ ಅವರ ಶ್ರೇಯೋಭಿವೃದ್ಧಿಗಾಗಿ ನಾ ಮತ್ತ ಅವು ಪೂಜೆ ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂತ ಕುಂತಿರ್ತಾಳೆ. ಇದನ್ನ ನೋಡಿದಂತ ಅರ್ಜುನ ಬಂದು, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಆಕೆ ಹೇಳ್ತಾಳ, ನನಗ ಗಾಂಧಾರಿ ಪೂಜೆಗೂ ಕರೀಲಿಲ್ಲ ಅಂತ ಹೇಳಿ. ಅಷ್ಟೇ, ಚಿಂತಿ ಬಿಡು, ನಿಶ್ಚಿಂತಳಾಗಿರು, ನಾನು ನಿನ್ನ ಪೂಜೆಯನ್ನ ಮಾಡಿಸ್ತೇನೆ ನೋಡು ಅಂತ ಹೇಳಿ ಅರ್ಜುನ ಹೋಗ್ಬಿಡ್ತಾನ. ತಾಯಿ ಗಾಂಧಾರಿ ಕರೀಲಿಲ್ಲ ಅನ್ನೋ ನೋವಿನೊಳಗ ಕುಂತಿ ಇವ ಏನ್ ಮಾಡ್ತಾನ ಅಂತ ಹೇಳಿ ಯೋಚನೆನೂ ಮಾಡ್ಲಾರ್ದೆ ಸುಮ್ ಕುಂತಿರ್ತಾಳ. ಊರ್ ಹೊರಗೆ ಹೋದಂತ ಅರ್ಜುನ
ಒಂದಾದ್ಮೇಲೆ ಒಂದು ಬಾಣಗಳನ್ನ ಬಿಡ್ತಾನ. ಎಲ್ಲಿ ತನಕ? ಸೀದಾ ಕೈಲಾಸಕ್ಕೆ ಹೋಗೋ ತನಕ ಬಾಣಗಳನ್ನ ಬಿಡ್ತಾನ. ಆ ಬಾಣಗಳನ್ನೇ ಮೆಟ್ಟಿಲನ್ನಾಗಿಸಿಕೊಂಡು ಸೀದಾ ದೇವರ ಬಳಿ ಹೋಗ್ತಾನ. ಹೋದವನೇ ಎಲ್ಲರೂ ಶಾಕ್ ಆಗ್ಬಿಡ್ತಾರ, ಮನುಷ್ಯ ಇಲ್ಲ ಹಂಗ್ ಬಂದ ಅಂತ ಹೇಳಿ. ಆಮೇಲೆ ಅರ್ಜುನ ಬಂದಿದ್ದನ್ನ ನೋಡಿ ಪಾರ್ಥ ಬಂದಾನ ಅಂತ ಹೇಳಿ ಅವನನ್ನ ಸ್ವಾಗತಿಸ್ತಾರ. ಯಾಕೆ ಬಂದಿ? ಮೊದ್ಲ ಬಾಣದ ದಾರಿಯನ್ನ ತೆಗಿ, ಮತ್ ಬ್ಯಾರೆ ಮನುಷ್ಯರ್ ಬರಂಗದಾರ ಅಂತ ಹೇಳಿ ದೇವರುಗಳು ಅಂಜಿರ್ತಾರ. ಇಲ್ಲ ತೆಗಿತೀನಿ, ನನ್ನ ತಾಯಿ ಒಂದು ಪೂಜೆ ಮಾಡ್ಬೇಕು ಅನ್ಕೊಂಡಾಳ, ಅದಕ್ಕೆ ನನಗ ಇಂದ್ರನ ಆನೆ ಬೇಕು, ಪೂಜಾಗ ಸಾಮಗ್ರಿಗಳು ಬೇಕು ಅಂತ ಕೇಳ್ತಾನೆ. ಸರಿ, ನಿನ್ನ ಒಳ್ಳೆ ಮನಸ್ಸಿಗೆ ನಾವು ಇಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೇವತೆಗಳು ಎಲ್ಲವನ್ನು ಕೊಡ್ತಾರ. ಇಷ್ಟೇ ಅಲ್ಲ, ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕು, ನೀವು ಶಿವನ್ ಜೊತೆ ಮಾತಾಡಿ ಪಾರ್ವತಿಯನ್ನು ಕಳಿಸ್ಬೇಕು, ಗೌರಿಯನ್ನ ಅಂತ ಹೇಳ್ತಾನೆ. ಆಯ್ತು ಹೋಗಪ್ಪ ಮಾರಾಯ ಅಂತ ಇಂದ್ರ ತನ್ನ ಆನೆಯನ್ನ ಕೊಟ್ಟು ಅರ್ಜುನನಿಗೆ ಕಳಿಸ್ತಾನೆ. ಅರ್ಜುನ ಇಂದ್ರನ ಆನೆಯನ್ನೇ ತಗೊಂಡ್ಬಂದ್ಬಿಡ್ತಾನೆ ಭೂಮಿ ಮೇಲೆ. ಆ ಗಜಗೌರಿ ಪೂಜೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ದೇವಲೋಕದಿಂದ ಸಾಮಗ್ರಿಗಳನ್ನ ತಂದಂತಹ ಮಗನನ್ನ ಕಂಡಂತ ತಾಯಿ ಖುಷಿಯಿಂದ ಕಣ್ಣೀರಿಡ್ತಾಳ. ಎಲ್ಲ ಸಿದ್ಧತೆ ಆಗ್ತದ. ಇನ್ನೇನು ಗೌರಿಯ ಪ್ರತಿಷ್ಠಾಪನೆ ಮಾಡಬೇಕು. ಸಾಕ್ಷಾತ್ ಪಾರ್ವತಿನೇ ತನ್ನ ಇಡೀ ಸಂಸಾರವನ್ನ ಕರ್ಕೊಂಡು ಭೂಮಿಗೆ ಬಂದು ಆ ಇಂದ್ರನ ಐರಾವತದ ಮ್ಯಾಲ್ ಕುಂತು ತನ್ನ ಪೂಜೆಯನ್ನ ಮಾಡಿಸ್ಕೊಂತಾಳ. ತನ್ನ ಮಕ್ಕಳಿಗೆ, ಪಾಂಡವರಿಗೆ ಧರ್ಮ ಅನ್ನುವ ಹೆಸರು ಬಂದಾಗ ಪಾಂಡವರು ಮೊದಲು ನೆನಪಾಗಬೇಕು ಇಡೀ ಜಗತ್ತಿಗೆ ಅಂತ ಹೇಳಿ ಹರಸಿ ಹೋಗ್ತಾಳ. ತಾಯಿ ತನ್ನ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ಮಗು ತನ್ನ ತಾಯಿಯ ಆಸೆಯನ್ನ ಈಡೇರಿಸುವುದರ ಸಲುವಾಗಿ, ನಂಬಿಕೆಯನ್ನ ಉಳಿಸ್ಕೊಳ್ಳೋ ಸಲುವಾಗಿ ಗೌರಿ ಈ ಎಲ್ಲರೂ ಪರಸ್ಪರ ಭಾವನಾತ್ಮಕವಾಗಿ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಸಲುವಾಗಿ ತಮ್ಮನ್ನ ತಾವು ಒಂದಿಷ್ಟು ಸಮಯಗಳ ಕಾಲ ತೊಡಗಿಸಿಕೊಂಡ್ರು. ಹಾಗೆ ನಾವು ಕೂಡ ಭಾವನಾತ್ಮಕವಾಗಿ ಬಹಳ ಸ್ಟ್ರಾಂಗ್ ಆದಾಗ ಕೌರವರಂಥ 100 ಅಲ್ಲ 1000 ಜನ ಬಂದರೂ ಕೂಡ ಅವರನ್ನ ಎದುರಿಸಿ ನಿಲ್ಲಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನ ನಾವು ಸುಂದರವಾಗಿಸ್ಕೊಳ್ಬೇಕು, ನಮ್ಮ ಬದುಕಿನ ಆಗು ಹೋಗುಗಳಿಗೆ ನಾವೇ ಕಾರಣರಾಗಬೇಕು ಅನ್ನೋದನ್ನ ಹೇಳ್ತಾ ನಾಳಿನ ದಿನ ಪಾರ್ವತಿ ಮಾತೆಯ ಇನ್ನೊಂದು ಅವತಾರದ ಹಿಂದಿನ ಪುರಾಣದ ಕಥೆಯನ್ನ ಹೇಳ್ತೀನಿ. ಅಲ್ಲಿ ತನಕ ನಮಸ್ಕಾರಗಳು.